ಶ್ರಾವಣ ಶನಿವಾರ ಬೇಡುವ ಶನಿದೇವನ ಛಾಯಾತನಯ ಸೂರ್ಯ ಸುಕುಮಾರನ ಸುಂದರವಾದ ಶುಭ ದಿನವಿಂದು ಶ್ರಾವಣ ಶನಿವಾರ. ಸುಂದರವಾದ ಶುಭ ದಿನವಿಂದು ಶ್ರಾವಣ ಶನಿವಾರ. ಬೇಡುವ ನಾವೆಲ್ಲ ಭಗವಾನ್ ಶನಿದೇವರ. ಬೇಡುವ ನಾವೆಲ್ಲ ಭಗವಾನ್ ಶನಿದೇವರ. ಸುಂದರವಾದ ಶುಭ ದಿನವಿಂದು ಶ್ರಾವಣ ಶನಿವಾರ. ಬೇಡುವ ನಾವೆಲ್ಲ ಭಗವಾನ್ ಶ್ರೀ ಶನಿದೇವರ. ಎಂದವರ ಕೈ ಹಿಡಿದು ಕಾಯುವನು. ನಾನು ಎಂದು ಮೆರೆದರೆ ಕಷ್ಟವ ಕೊಡುವನು. ನಾನು ಎಂದು ಮೆರೆದರೆ ಬಲು ಕಷ್ಟವ ಕೊಡುವನು. ಸುಂದರವಾದ ಶ್ರಾವಣ ಈ ಶುಭ ಶನಿವಾರ. ಬೇಡುವ ನಾವೆಲ್ಲ ಭಗವಾನ್ ಶ್ರೀ ಶನಿದೇವರ. ಚಂದಯನೆ ಪಿಡಿದು ಕಷ್ಟವ ಕೊಟ್ಟವನು. ಪರಶಿವನ ಬಿಡದೆ ಕಾಡಿಸಿದಾತನು. ತಂದೆಯನೆ ಪಿಡಿದು ಕಷ್ಟವ ಕೊಟ್ಟವನು. ಪರಶಿವನ ಬಿಡದೆ ಕಾಡಿಸಿದವನೆವನು. ಕರುಣೆಯ ತೋರುವನು ಕರ ಮುಗಿದು ಬೇಳೆ. ಕರುಣೆಯ ತೋರುವನು ಕರ ಮುಗಿದು ಬೇಳೆ. ಸುಂದರವಾದ ಶುಭಕರವಾದ ಶ್ರಾವಣ ಶನಿವಾರ. ಬೇಡುವ ಬನ್ನಿರೋ ಭಗವಾನ್ ಶ್ರೀ ಶನಿದೇವರ. ಕಲಿಯುಗದೊಳಗೆ ಸ್ವಾಮಿ ಕಾರುಣ್ಯ ತೋರುವನು. ಕಲಿಯುಗದೊಳಗೆ ಸ್ವಾಮಿ ಕಾರುಣ್ಯ ತೋರುವನು. ಬೇಡಿದ ಭಕ್ತರ ಬಿಡದೆ ಕಾಯುವನು. ಸುಂದರವಾದ ಶ್ರಾವಣ ಈ ಶುಭ ಶನಿವಾರ. ಬೇಡುವ ಬನ್ನಿರೋ ಭಗವಾನ್ ಶ್ರೀ ಶನಿದೇವರ. ಬೇಡುವ ಬನ್ನಿರೋ ಭಗವಾನ್ ಶ್ರೀ ಶನಿದೇವರ. ಶನಿದೇವರ ಪಾದಕ್ಕೆ ಶರಣ ಗೋವಿಂದ. ಹರಿಯದ ಕೈದ ಅಪರಾಧ ಮನ್ನಿಸು ಗೋವಿಂದ. ನಂಬಿದ ಭಕ್ತರುದ್ಧಾರ ಮಾಡು ಗೋವಿಂದ.
ಬೇಲೂರು ಕ್ರಾಸ್ನ ಕಣ್ಣಾಗಟ್ಟ ಗ್ರಾಮದ ದಿವಂಗತರಾದಂಥ ಹೊನ್ನೇಗೌಡ ಗಂಗಮ್ಮನವರ ಕುಟುಂಬ, ಛಾಯಾದೇವಿಯಮ್ಮ ವೆಂಕಟೇಶಣ್ಣನವರು ಅವರ ಸಕುಟುಂಬ ಸಮೇತರಾಗಿ ಭಗವಾನ್ ಶನೇಶ್ವರನ ದಿವ್ಯ ಕಥಾಮೃತವನ್ನ ಅವರ ಸ್ವಗೃಹದಲ್ಲಿ ಏರ್ಪಾಡು ಮಾಡಿದ್ದಾರೆ. ಈ ಸ್ವಾಮಿಯ ಕಥಾಶ್ರವಣದ ಪುಣ್ಯ ಫಲ ಆ ಕುಟುಂಬಕ್ಕೆ ಶ್ರೀರಕ್ಷೆಯಾಗಬೇಕು, 100 ಕಾಲ ಮನೆತನ ಚಂದವಾಗಿರಬೇಕು. ದುರ್ದೋಷಗಳು, ದುರ್ಮರಣಗಳು, ದುರಿತ ದೋಷಗಳು, ರೋಗ ರುಜಿನಗಳು, ಯಾವುದೇ ಕೆಟ್ಟ ದೃಷ್ಟಿ ದೋಷಗಳು ಆ ಕುಟುಂಬವನ್ನು ತಾಕದೆ ಆ ಮನೆತನ ಆನಂದವಾಗಿರಲಿ ಅಂತೇಳಿ ಕಥಾಭಾಗ ಪ್ರಾರಂಭ ಮಾಡೋಣ ಭಗವಂತನ ಪೂಜಾ ವಿಧಾನದೊಂದಿಗೆ. ಕಲಿಯುಗವನ್ನು ತಾ ಆಳುತ್ತಲಿರುವನು, ಕಲಿಯುಗವನ್ನು ತಾ ಆಳುತ್ತಲಿರುವನು ವಿಕ್ರಮರಾಯನು ತಾ, ಕಲಿಯುಗವನ್ನು ತಾ ಆಳುತ್ತಲಿರುವನು ರಾಜ ವಿಕ್ರಮನು. ಮಾಳವ ದೇಶವ ಆಳುತ್ತಲಿರುವ, ಮಾಳವ ದೇಶವ ಆಳುತ್ತಲಿರುವ ಚಂದ್ರವರ್ಣನ ತನಯನು ಚಿತ್ರಾಲೇಖ ಸುಪುತ್ರನು. ಅರಿಯವಲು ನಯಂದಲಿ ತಾನು ಭಜಿಸುತ್ತೆ ಬಿಡದೆ ಅರನನು, ವಿದ್ಯಾಧಿಪ ಶ್ರೀ ಗಣಪತಿಯ ಗಂ ಗಂ ಗಣಪತಿ ಗಂ ಗಂ ಗಣಪತಿ ಗಂ ಗಂ ಗಣಪತಿ ಗಣಪತಿಯ ವಿಘ್ನ ವಿನಾಶಕ ಗಣಪತಿಯ ಪ್ರಿಯನಾದ ಕಾಲ ಭೈರವನ ಬೇಡುತ್ತಲನು ದಿನರಾಯತ ಕುತದಿಂದಾಳುತ್ತಲಿರುವನು ಕಲಿಯುಗದೊಳು ತಾರಾಯನು ಮಾಳವಾದಿಪ ವಿಕ್ರಮನು, ಮಾಳವಾದಿಪ ವಿಕ್ರಮನು. ರಾಮ ರಾಮ ಜಯ ರಾಮ, ರಾಮ ರಘುಕುಲ ಶೋಭ. ರಾಮ ಕಲಿಯುಗವನ್ನು ಆಳುತ್ತಿದ್ದಾನೆ ಯಾರು? ಚಂದವರ್ಣ ಚಿತ್ರಲೇಖ ರಾಜದಂಪತಿಗಳ ಸುಪುತ್ರನಾಗಿರ್ತಕ್ಕಂಥ ವಿಕ್ರಮ ಭೂಪಾಲ ಬಟ್ಟಿ ಆದಿತ್ಯರೊಡಗೂಡಿಕೊಂಡು ಆ ಮಾಳವ ದೇಶವನ್ನ, ಅಂದ್ರೆ ಈಗಿನ ಮಹಾರಾಷ್ಟ್ರ ರಾಜ್ಯವನ್ನ ಆಳುತ್ತಿರುವಂತ ವಿಕ್ರಮರಾಜನಿಗೆ ಯಾವುದು ರಾಜಧಾನಿ ಅಂದ್ರೆ ಅದೇ ಸುರಲೋಕದ ಅಮರಾವತಿಗೆ ಸಮಾನವಾಗಿರ್ತಕ್ಕಂಥ ಉಜ್ಜಯಿನಿ ಪಟ್ಟಣ. ಉಜ್ಜಯಿನಿ ಪಟ್ಟಣ, ಆ ಉಜ್ಜಯಿನಿ ಪಟ್ಟಣವನ್ನ ಪರಿಪಾಲನೆ ಮಾಡುವಂತ ವಿಕ್ರಮರಾಜನ ಆಸ್ಥಾನಕ್ಕೆ ಬುದ್ಧಿವಂತರಾದ ಮಂತ್ರಿಗಳು, ಪಂಡಿತೋತ್ತಮರು, ರಾಜ ಋಷಿಗಳು, ರಾಜ ವೈದ್ಯರು, ಧೀರರಾದ ಸೇನಾಧಿಕಾರಿಗಳು, ವರ್ತಕರು, ವೈಶ್ಯರು ಸಕಲರಾದಿಯಾಗಿ ರೈತಾಪಿ ವರ್ಗ ಸಂತೋಷವಾಗಿ ಆ ರಾಜ್ಯ ಆನಂದವಾಗಿದೆ, ಸುಭಿಕ್ಷವಾಗಿದೆ, ಸಂತೋಷವಾಗಿದೆ. ರಾಜನಾದವನು ಉತ್ತಮ ನಡತೆಯಿಂದ ಕೂಡಿದ್ರೆ ಆ ರಾಜ್ಯ ಸುಭಿಕ್ಷವಾಗಿರುತ್ತೆ. ದೇವರ ಸೇವೆ ಮಾಡೋರು ಭಗವಂತನನ್ನ ಶ್ರದ್ಧೆಯಿಂದ ಸೇವೆ ಮಾಡಿದ್ರೆ ಆ ಭಗವಂತನ ಕೃಪೆ ಇಡೀ ಗ್ರಾಮವನ್ನ ಕಾಪಾಡುತ್ತೆ. ಕಾರಣ ಎಷ್ಟು ದೊಡ್ಡವರಾದ್ರೂ, ಏನೇ ಧನಿಕರಾದ್ರೂ, ಎಷ್ಟು ಶ್ರೀಮಂತರಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಗರ್ಭಗುಡಿ ಒಳಗೆ ಪ್ರವೇಶ ಮಾಡದೆ ಆ ಪೂಜಾಕರ್ತರನ್ನ, ಅರ್ಚಕರನ್ನ, ಆ ದೀಕ್ಷಿತರನ್ನ ನಂಬಿಕೊಂಡು ಈಚೆ ನಿಂತ್ಕೋತೀವಿ ನಾವು. ಏನೋ ಪೂಜೆ ಮಾಡಿ ನಮ್ಗೆ ಒಳ್ಳೇದು ಮಾಡ್ತಾರೆ ಅಂತ. ಅವರ ಪೂಜೆ ಪರಮಾತ್ಮನ ಪಾದ ಮುಟ್ಟಬೇಕು, ಅವನು ಪ್ರಸನ್ನವದನಾಗಬೇಕು, ಆಮೇಲೆ ನಮಗೆ ಕರುಣೆ ತೋರಬೇಕು. ಹಾಗಿವತ್ತು ಪೂಜಾ ವಿಧಾನ ಪರಮಾತ್ಮನ ದಿವ್ಯವಾದ ಕಥಾಭಾಗ ಆದಿತ್ಯಾದಿ ನವಗ್ರಹಗಳೊಂದಿಗೆ ನಡೀತಾ ಇದೆ.
ಹುಡಿ ಆ ವಿಕ್ರಮರಾಜನ ಆಸ್ಥಾನ ಪಂಡಿತೋತ್ತಮರಿಂದ ತುಂಬಿ ತುಳುಕಾಡ್ತಾ ಇದೆ. ಯಾವುದಕ್ಕೂ ಕೊರತೆ ಇಲ್ಲ. ಕಾಲ ಕಾಲಕ್ಕೆ ಮಳೆಗಳಾಗುತ್ತೆ, ಇಳೆಯ ಜನರು ಕ್ಷೇಮದಿಂದ. ಕಾಲ ಕಾಲಕ್ಕೆ ಮಳೆಗಳಾಗುತ್ತೆ, ಇಳೆಯ ಜನರೆಲ್ಲ ಕ್ಷೇಮದಿಂದ. ಗುರು ಹಿರಿಯರಲ್ಲಿ ಭಕ್ತಿಯನ್ನಿಟ್ಟು, ತಂದೆ ತಾಯಿಗಳೊಡ ಪ್ರೀತಿಯನ್ನಿಟ್ಟು ಬಾಳುತ್ತಲಿರುವರು ಮುದದಿಂದ. ನೋಡಿ, ಆ ರಾಜ್ಯದಲ್ಲಿ ಗುರುಗಳಿಗೆ ಗೌರವ, ದೈವದಲ್ಲಿ ಭಕ್ತಿ, ಮಾತಾಪಿತೃಗಳ ದೇವರ ಸಮಾನ. ಯಾವ ರಾಜ್ಯ ಚೆನ್ನಾಗಿದೆ ಅಂದ್ರೆ ಎಲ್ಲಿ ಗುರುಗಳಿಗೆ ಗೌರವ ಇದೆಯೋ, ಎಲ್ಲಿ ದೇವರಲ್ಲಿ ಭಕ್ತಿ ಇದೆಯೋ, ಯಾವ ಕುಟುಂಬದಲ್ಲಿ ತಂದೆ ತಾಯಿಗಳನ್ನು ದೇವರ ಸಮಾನವಾಗಿ ಕಾಣ್ತಾರೋ ಆ ಕುಟುಂಬ, ಆ ಗ್ರಾಮ, ಆ ರಾಜ್ಯ ಸುಕ್ಷೇಮ, ಸದಾಕಾಲ ಆನಂದ. ಈಗಿರುವಾಗ ಆ ವಿಕ್ರಮರಾಜ ಒಡ್ಡೋಲಗದಲ್ಲಿ ಕುಳಿತಿದ್ದಾನೆ. ಕುಳಿತಿರಬೇಕಾದರೆ ಪಂಡಿತೋತ್ತಮನನ್ನು ತುಂಬಿ ತುಳುಕಾಡ್ತಿದ್ದಾರೆ ಆನಂದವಾಗಿ. ಆ ಸಾವಿರಾರು ನಕ್ಷತ್ರಗಳ ಮಧ್ಯೆ ಒಳೆಯುವ ಚಂದ್ರನೋಪಾದಿಯಲ್ಲಿ ಆ ವಿಕ್ರಮರಾಜ ಹೇಳ್ತಿದ್ದಾನೆ, ಅಯ್ಯ ಸಭಾಸದರೇ, ಪಂಡಿತೋತ್ತಮರೇ, ಗುರು ಹಿರಿಯರೇ, ಹರಿಗುರುಗಳ ಕೃಪೆಯಿಂದಲೇ, ಹರಿಗುರುಗಳ ಕೃಪೆಯಿಂದಲೇ, ಪರಶಿವನ ವರ ಬಲದಿಂದಲೇ ಈ ಸಾಮ್ರಾಜ್ಯವ ಪಾಲಿಸುತ್ತಿರ್ಪೆನೋ, ಅನಂತ ಕರುಣೆಯಿಂದಲೇ ಕಾಯುತ್ತಿರುವ ಎನ್ನೊಡೆಯ ಕಾಲ ಭೈರವ, ತಮ್ಮೆಲ್ಲರ ಕೃಪೆಯಿಂದಲೇ ಈ ಪೂರ್ವ ಜನ್ಮದ ಸೌಭಾಗ್ಯವೆನ್ನ ಪಾಲಿಗೆ ಮರೆಯಲಾರೆ ಗುರು ಸೇವೆಯ, ಮರೆಯಲಾರೆ ದೈವ ಸೇವೆಯ, ಮರೆಯಲಾರೆ ಮಾತಾ ಪಿತೃ ಸೇವೆಯ. ಸರ್ವ ಪ್ರಜೆಗಳನಗೆ ಮಾತಾ ಪಿತೃ ಸಮಾನ. ಧರ್ಮದಿಂದಲೇ ಆಳುತ್ತಿರುವೆನೋ, ಧರ್ಮದಿಂದಲೇ ಆಳುತ್ತಿರುವೆನೋ, ಮಾಡವ ಈ ದೇಶವನು ನಾ ಧರ್ಮದಿಂದಲೇ ಆಳುತ್ತಿರುವೆನೋ. ಸರ್ವ ಜನರ ಹಿತವ ಬಯಸಿ, ಸರ್ವ ಜನರ ಹಿತವ ಬಯಸಿ ಸಾಮ್ರಾಜ್ಯವನ್ನು ಪಾಲಿಸುವೆನು ನಾ. ಸರ್ವ ಜನರ ಹಿತವ ಬಯಸಿ ಸಾಮ್ರಾಜ್ಯವನ್ನು ಪಾಲಿಸುವೆನು ನಾ. ಇಳೆಯ ಮಳೆಗೆ ದೈವ ಕೃಪೆಯೋ, ಬೆಳೆವ ರೈತನೇ ದೈವ ಸಮಾನವೋ. ಇಳೆಯ ಬೆಳೆಗೆ ಮಳೆಯ ಕೃಪೆಯೋ, ಬೆಳೆವ ರೈತನೇ ದೈವ ಸಮಾನವೋ. ಧರ್ಮದಿಂದಲೇ ಆಳುತ್ತಿರುವೆನು, ಮಾಡವ ಈ ದೇಶವನ್ನು, ದೇಶವನ್ನು, ಈ ದೇಶವನ್ನು. ಬೆಳೆಯಾಗಲು ಮಳೆ ಬೇಕು, ಬೆಳೆ ಬೆಳೆಯಲು ರೈತ ಬೇಕು. ನನ್ನ ಈ ಸಾಮ್ರಾಜ್ಯದಲ್ಲಿ ಅನ್ನದಾತನಿಗೆ ವಿಶೇಷವಾದ ಗೌರವ. ಕ್ಷತ್ರಿಯನಾಗಲಿ, ವೈಶ್ಯನಾಗಲಿ, ರೈತ ಬಂಧುಗಳಾಗಲಿ ಎಲ್ಲರೂ ಸಮಾನರೇ. ಅವರವರ ಕಾರ್ಯೋನ್ಮುಖರಾಗಿ ಅವರಿದ್ದರೆ ಈ ರಾಜ್ಯ ಕ್ಷೇಮ ಎಂದು ಆನಂದವಾಗಿ ಇರುವಾಗ ಆ ಸಭೆಗೆ ಪರಮ ಪೂಜ್ಯ ಗುರುಗಳಾದ ಪಶುಪತಿನಾಥ ಶಾಸ್ತ್ರಿಗಳು ಬರ್ತಾ ಇದ್ದಾರೆ. ಆ ಗುರುಗಳು ಬಂದಾಗ ಎಲ್ಲರೂ ಯಥೋಚಿತವಾದ ಗೌರವವನ್ನು ಸಲ್ಲಿಸಿದಾಗ ಅವರ ಕೈಯಲ್ಲೊಂದು ಅಮೂಲ್ಯವಾದ ಗ್ರಂಥ, ಸ್ವಾಮಿ ಬನ್ನಿ ಬನ್ನಿ ಕರೆದು ಕುಳ್ಳಿರಿಸಿ, ಅಯ್ಯ ಪಶುಪತಿನಾಥ ಶಾಸ್ತ್ರಿಗಳೇ, ಈ ನನ್ನ ಮಾಳವ ದೇಶಕ್ಕೆ ನೀವು ಕಲಸಪ್ರಾಯರು. ಏಕೆಂದರೆ
ಸರ್ವವನ್ನು ಅರಿತವರು, ತಿಳಿದವರು, ವೇದಾಧ್ಯಯನ ಮಾಡಿದವರು. ನಿಮ್ಮ ಕೈಯಲ್ಲೊಂದು ಅಮೂಲ್ಯವಾದ ಗ್ರಂಥ ಕಾಣುತ್ತಿದೆ. ಅದಲ್ಲದೆ ಇದಾವ ಮಾಸ, ನೀವು ಗ್ರಂಥಾಧ್ಯಯನದಲ್ಲಿ ತೊಡಗಿರಲು ಕಾರಣವೇನು ಅಂದಾಗ ಅದಕ್ಕೆ ಹೇಳ್ತಿದ್ದಾರವರು, ಅಪ್ಪ ಇದು ವರ್ಷದಲ್ಲಿ ಬರುವಂತ ಪವಿತ್ರವಾದ ಮಾಸ ಶ್ರಾವಣ ಮಾಸ. ಈ ಸಂದರ್ಭದಲ್ಲಿ ಕಥಾಶ್ರವಣದ ಪುಣ್ಯವು ನಮಗೆ ಲಭ್ಯವಾದದ್ದೇ ಆದಲ್ಲಿ ಭಗವಂತನ ಒಲುಮೆ ನಮಗೆ ದಕ್ಕಿದಂತೆ. ಅದಕ್ಕೆ ನಾನು ನವಗ್ರಹಗಳ ಗ್ರಂಥವನ್ನು ಅಧ್ಯಯನ ಮಾಡ್ತಿದ್ದೇನೆ. ಏನ್ ಸ್ವಾಮಿ, ನವಗ್ರಹಗಳೇ? ಅಯ್ಯ, ಈ ಪವಿತ್ರವಾದ ಶ್ರಾವಣ ಮಾಸದಲ್ಲಿ ನೀವು ಮಾತ್ರ ಗ್ರಂಥಾಧ್ಯಯನ ಮಾಡುವುದು ಸರಿಯೇ? ನಮ್ಮಂತ ಪಾಮರರಿಗೂ ಆ ವಿಚಾರ ಗೊತ್ತಾಗಬಾರದೆ? ನನ್ನ ರಾಜ್ಯದ ಪ್ರಜೆಗಳಿಗೆ ಆ ನವಗ್ರಹಗಳ ಕೃಪೆಯಾಗಬಾರದೆ? ರಾಜನ್, ಸರ್ವ ಜನರ ಹಿತವನ್ನು ಬಯಸುವ ನಿನ್ನ ಮನಸ್ಸೇ ಮಹಾದೇವನಿಗೆ ಹತ್ತಿರವಾಗ್ತಿದೆ. ಆಗಲಿ ಮಹಾರಾಜ, ಶುಭ ಮುಹೂರ್ತವನ್ನು ನಿಶ್ಚಯ ಮಾಡು. ಅರಮನೆಯಲ್ಲಿ ನವಗ್ರಹಗಳ ಪೂಜಾ ವಿಧಾನವನ್ನು ಏರ್ಪಾಡು ಮಾಡು. ನಿನ್ನನ್ನು ನಂಬಿದ ಪ್ರಜೆಗಳು, ಪಂಡಿತೋತ್ತಮರು, ಪಾಮರರು, ಮಂತ್ರಿಗಳು, ಸೇನಾಧಿಕಾರಿಗಳು, ಸಮಸ್ತ ಮಾಳವದ ಜನತೆಗೆ ನವಗ್ರಹಗಳ ಕೃಪಾ ಕಟಾಕ್ಷವಾಗಲಿ. ಆಗಲಿ, ಯಾರಲ್ಲಿ ಸಿದ್ಧವಾಗಲಿ. ಶುಭ ಮುಹೂರ್ತವನ್ನು ಗುರುಗಳು ನಿಶ್ಚಯ ಮಾಡಿದ ದಿನ ಇಡೀ ನಾಡಿನ ಜನರೆಲ್ಲರೂ ಅರಮನೆಗೆ ಬಂದು ಆಗಮಿಸಿ ಈ ನವಗ್ರಹಗಳ ಪೂಜಾ ವಿಧಾನವನ್ನು ಕಣ್ತುಂಬಿಕೊಳ್ಳಬೇಕು. ನವಗ್ರಹಗಳ ಕಥೆಯನ್ನು ಕೇಳಬೇಕು. ಆ ಮೂಲಕವಾಗಿ ಸಮಸ್ತರಿಗೂ ಶುಭಪ್ರದವಾಗಬೇಕು, ಸುಖಕರವಾಗಬೇಕು. ಆನಂದವಾಗಿ ಎಲ್ಲರೂ ಕೂಡ ಆ ನವಗ್ರಹಗಳ ಪೂಜಾ ವಿಧಾನಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಅರಮನೆಯನ್ನು ಸ್ವಚ್ಛಗೊಳಿಸಿ ತಳಿರು ತೋರಣವ ತಂದರು, ಅರಮನೆಯನ್ನು ಶೃಂಗರಿಸಿದರು. ತಳಿರು ತೋರಣಗಳ ತಂದರು, ಅರಮನೆಯನ್ನು ಶೃಂಗರಿಸಿದರು. ಆನಂದದಿಂದಲೇ ನವಗ್ರಹ ಪೂಜೆಗೆ, ಆನಂದದಿಂದಲೇ ನವಗ್ರಹ ಪೂಜೆಗೆ ಅನುವಾದರು ಸಕಲ ಜನರು, ಅನುವಾದರು ಸಕಲ ಜನರು. ರಾಮ, ದಿವ್ಯವಾಗಿ ಹೇಗೆ ಇವತ್ತು ವೆಂಕಟೇಶ್ವರನವರ ಮನೆಯಲ್ಲಿ ಸ್ವಾಮಿಗೆ ನವಗ್ರಹಗಳನ್ನು ಪ್ರತಿಷ್ಠಾಪನೆ ಧಾನ್ಯದ ರೂಪದಲ್ಲಿ, ಶಿಲಾಮೂರ್ತಿಯಲ್ಲಿ ನೋಡ್ತೇವೆ, ಧಾನ್ಯದ ರೂಪದಲ್ಲಿ ನೋಡ್ತೇವೆ, ಪುಷ್ಪಗಳ ರೂಪದಲ್ಲಿ ನೋಡ್ತೇವೆ, ಪ್ರಕೃತಿಯ ರೂಪದಲ್ಲೂ ನವಗ್ರಹಗಳನ್ನು ನೋಡ್ತೇವೆ. ಆದ್ರಿಂದ ಈ ದಿವಸ ಧಾನ್ಯಗಳ ರೂಪದಲ್ಲಿ ನವಗ್ರಹ ಪ್ರತಿಷ್ಠಾಪನೆ ಆಗಿದೆ. ಯಾವ ರೀತಿ ಇಲ್ಲಿ ನವಗ್ರಹಗಳ ಪ್ರತಿಷ್ಠಾಪನೆ ಆಗಿದೆಯೋ ಅದೇ ರೀತಿಯಾಗಿ ಅಲ್ಲಿ ಉಜ್ಜಯಿನಿ ನಗರದ ವಿಕ್ರಮರಾಜನ ಅರಮನೆಯಲ್ಲೂ ಕೂಡ ನವಗ್ರಹಗಳ ಪ್ರತಿಷ್ಠಾಪನೆಯಾಗಿದೆ. ಸ್ವತಃ ಕಂಕಣಧಾರಿಯಾಗಿ ವಿಕ್ರಮರಾಜ ಕುಳಿತಿದ್ದಾನೆ. ಪಂಡಿತೋತ್ತಮರೆಲ್ಲರೂ ಕಲಿತು ಆ ಪೂಜೆಗೆ ನೋವು ಮಾಡಿಕೊಡ್ತಾ ಇದ್ದಾರೆ. ಜಯ ಪಂಡಿತೋತ್ತಮರು ಹೇಳುತ್ತಿದ್ದಾರೆಯ, ಗ್ರಹಗಳಲ್ಲಿ ಪ್ರಥಮನಾದಂಥವನು ಸೂರ್ಯದೇವ. ಆ ಭಗವಾನ್ ಸೂರ್ಯದೇವನನ್ನ ಭಕ್ತಿಯಿಂದ ಪ್ರಾರ್ಥಿಸು.
ಕಾಶ್ಯಪ ಗೋತ್ರನು ಭಗವಾನ್ ಸೂರ್ಯನು, ಕಾಶ್ಯಪ ಗೋತ್ರನು ಭಗವಾನ್ ಸೂರ್ಯನು, ಭಾಸ್ಕರ ನಾಮಾಂಕಿತನು, ದಿನಕರ ನಾಮಾಂಕಿತನು. ಏಕಚಕ್ರದ ವಾಹಕ, ಸೃಷ್ಟಿ ಚೈತನ್ಯದಾಯಕ, ಏಕಚಕ್ರದ ವಾಹಕ, ಸೃಷ್ಟಿ ಚೈತನ್ಯದಾಯಕ, ಆರೋಗ್ಯಕಾರಕನು ಕಾಶ್ಯಪ ಗೋತ್ರನು. ಆರೋಗ್ಯಕಾರಕನು ಕಾಶ್ಯಪ ಗೋತ್ರನು, ಅಮೃತ ಸಮಾನ ಭೋಗ ಭಾಗ್ಯವ ಮಾನವಗೆ ತಾನೀಡುವನು ಕಾಶ್ಯಪ ಗೋತ್ರನು. ಭಗವಾನ್ ಭಾಸ್ಕರನು, ಭಗವಾನ್ ಭಾಸ್ಕರನು. ಜಪಾ ಕುಸುಮ ಸಂಕಾಶಂ ಕಾಶ್ಯಪಾಮೇಹಂ ಮಹತ್ವಿತಿಂ, ತಮೋರಿಂ ಸರ್ವ ಪಾಪಾಗ್ನಂ ಪ್ರಣತೋಸ್ಮಿ ದಿವಾಕರೋ. ಗ್ರಹಗಳಲ್ಲಿ ಪ್ರಥಮನಾದಂಥ ಸೂರ್ಯದೇವ, ಕಾಶ್ಯಪ ಗೋತ್ರ, ಏಕಚಕ್ರದ ವಾಹಕ, ಸೃಷ್ಟಿಯ ಚೈತನ್ಯದಾಯಕ, ಭಾಸ್ಕರ, ಸೂರ್ಯ, ದಿನಕರ, ಉದಯ, ರವಿ ಎಂಬ ಹಲವಾರು ನಾಮಗಳು ಈ ಮಹಾನುಭಾವನಿಗೆ. ಈತನ ಬೆಳಕೆ ಜಗತ್ತಿಗೆ ಆರೋಗ್ಯಕಾರಕ, ಈತನ ಬಿಸಿಲೇ ಉತ್ತಮ ಬೆಳೆ ಫಲವಂತಿಗೆ ಕಾರಣೀಕರ್ತವಾದದ್ದು. ಆದುದರಿಂದ ಸೂರ್ಯನು ಸರ್ವಶ್ರೇಷ್ಠವಾದ ಗ್ರಹ. ವಿಕ್ರಮರಾಜ, ಈ ಮಹಾನುಭಾವನನ್ನು ಯಾರು ಭಕ್ತಿಯಿಂದ ಪ್ರೀತಿಯಿಂದ ಪೂಜಿಸುತ್ತಾರೋ, ಸೂರ್ಯನಿಗೆ ಮತ್ತಾವ ಪೂಜೆಗಿನ್ನ ನಮಸ್ಕಾರ ಪ್ರಿಯ ಅನ್ನೋ ಹೆಸರಿದೆ ಸ್ವಾಮಿ. ವಿಷ್ಣು ಅಲಂಕಾರ ಪ್ರಿಯ, ಶಿವ ಅಭಿಷೇಕ ಪ್ರಿಯ, ಸೂರ್ಯ ನಮಸ್ಕಾರ ಪ್ರಿಯ. ಭಗವಾನ್ ಭಾಸ್ಕರನಿಗೆ ತಲೆ ಎತ್ತಿ ಒಂದು ಬಾರಿ ಕರಜೋಡಿಸಿ ನಮಸ್ಕರಿಸಿದರೆ ಸಾಕು, ಆ ದಿನವ ಈ ಕಾರ್ಯವನ್ನ ದಿನಕರನೇ ನಡೆಸಿಬಿಡ್ತಾನೆ ಸ್ವಾಮಿ. ಅದಕ್ಕೆ ಸೂರ್ಯನು ಸರ್ವಶ್ರೇಷ್ಠನಾದ ಗ್ರಹ. ಅವನನ್ನ ಭಕ್ತಿಯಿಂದ ಯಾರು ಪೂಜೆ ಮಾಡ್ತಾರೋ ಅವ್ರನ್ನ ಸದಾಕಾಲ ಕಾಪಾಡ್ತಾನೆ. ಇವನಲ್ಲಿ ಕೆಟ್ಟ ಫಲಗಳಿಗಿಂತ ಉತ್ತಮ ಫಲಗಳೇ ಅಧಿಕವಾಗಿರೋದ್ರಿಂದ ರಾಜಗ್ರಹ, ಅವನನ್ನ ಪೂಜೆ ಮಾಡಿ ಎಂದಾಗ ವಿಕ್ರಮರಾಜ ಸಂತೋಷವಾಗಿ ಸೂರ್ಯಗ್ರಹವನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಪೂಜಿಸ್ತಾ ಇದ್ದಾನೆ. ಸೂರ್ಯದೇವರ ಪಾದಕ್ಕೆ ಶರಣು ಗೋವಿಂದ, ಸೂರ್ಯದೇವರ ಪಾದಕ್ಕೆ ಶರಣು ಗೋವಿಂದ, ಸೂರ್ಯದೇವರ ಪಾದಕ್ಕೆ ಶರಣು ಗೋವಿಂದ. ಆ ಸೂರ್ಯದೇವನ ಕೃಪಾ ಕಟಾಕ್ಷ ಸಕಲ ಸದ್ಭಕ್ತರಿಗೂ ಸದಾಕಾಲ ಇದ್ದು, ಯಾವ ಭಾಗ್ಯ ದೊಡ್ಡದು ಅಂದ್ರೆ ಆರೋಗ್ಯ ಭಾಗ್ಯವೇ ದೊಡ್ಡದು ಅಂತ ಈ ಲೋಕದಲ್ಲಿ. ಅದಕ್ಕೆ ಆರೋಗ್ಯಕಾರಕ ಚೈತನ್ಯಕಾರಕನಾದಂಥ ಸೂರ್ಯನನ್ನ ಭಕ್ತಿಯಿಂದ ಪೂಜಿಸಿ ದ್ವಿತೀಯ ಗ್ರಹವಾದ ಚಂದ್ರನ ವಿಮರ್ಶೆಯನ್ನು ಮಾಡೋಣ. ದ್ವಿತೀಯ ಗ್ರಹವಿಹನೋ ಸುಂದರ ಚಂದಿರನೋ, ದ್ವಿತೀಯ ಗ್ರಹವಿವನೋ ಸುಂದರ ಚಂದಿರನೋ. ದ್ವಿತೀಯ ಗ್ರಹವಿವನೋ ಸುಂದರ ಚಂದಿರನೋ, ಸಮುದ್ರದಲ್ಲಿ ಜನಿಸಿಹನೋ, ಶಿವನ ಮುಡಿಯಲ್ಲಿ ಕುಳಿತಿಹನೋ. ಕಳಂಕ ದೂರವ ಮಾಡುವ ಲಕ್ಷ್ಮಿಯ ಸೋದರ ಚಂದಿರನೋ, ಕಳಂಕ ದೂರ ಮಾಡುವ
ಲಕುಮಿಯ ಸೋದರ ಚಂದಿರನು ಸೋಮ ಶಶಿಯು ಎನ್ನುವ ನಾಮವು ಇವನಿಗೆ. ದ್ವಿತೀಯ ಗ್ರಹವಿವನು ಸುಂದರ ಚಂದಿರನು. ಶಂಕಂ ತುಷಾರಾರಭಂ ಕ್ಷೀರವರ್ಣಂ ಸಮತ್ವಮಂ ನಮಾಮಿ ಶಶಿನಾಂ ಸಂಭೋರ್ಮುಕುಟಭೂಷಣೋ. ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಂಥನ ಮಾಡಿದಾಗ ಆ ಸಮುದ್ರ ಮಂಥನದಲ್ಲಿ ಸಿಕ್ಕ ಹಲವಾರು ದಿವ್ಯ ಶಕ್ತಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಶಕ್ತಿ ಇವನೇ ಸ್ವಾಮಿ ಚಂದಿರ, ಬಲು ಸುಂದರ. ಈ ಮಹಾನುಭಾವನನ್ನ ಚಂದ್ರ ಅಂತ ಕರೆಯುತ್ತಾರೆ, ಶಶಿ ಅಂತ ಕರೆಯುತ್ತಾರೆ, ಸೋಮನೆಂದೂ ಸಂಬೋಧಿಸ್ತಾರೆ. ಈ ಮಹಾನುಭಾವ ಕಳಂಕ ದೂರ ಮಾಡುವ ಶಕ್ತಿ ಉಳ್ಳವನು. ಚಂದಿರ ಒಲಿದರೆ ಬದುಕು ಸುಂದರ ಆನಂದಕಾರಕ. ಅದಲ್ಲದೆ ಮನುಷ್ಯನ ಕಡೆಗಾಲ ಅಂದ್ರೆ ಮರಣಕಾಲದಲ್ಲಿ ಚಂದ್ರ ಜನ್ಮರಾಶಿಗೆ ಉತ್ತಮನಾಗಿ ಬಂದರೆ ಆ ಮನುಷ್ಯನಿಗೆ ಒಳ್ಳೆ ಮರಣ, ಶರಣವರ ಗುಣವ ಮರಣದಲ್ಲಿ ಕಾಣುವಂತೆ. ಈತ ಬದುಕಿಗೂ ಬೇಕು, ಬದುಕಿನ ಕೊನೆಯಂತಕ್ಕೂ ಬೇಕಾಗಿದೆ ಅಂತ ಚಂದ್ರದೇವನ ಕೃಪಾ ಕಟಾಕ್ಷ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಸದಾ ಕಾಲವಾಗಲಿ. ಚಂದ್ರದೇವರ ಪಾದಕ್ಕೆ ಶರಣು ಗೋವಿಂದ, ಚಂದ್ರದೇವರ ಪಾದಕ್ಕೆ ಶರಣು ಗೋವಿಂದ, ಚಂದ್ರದೇವರ ಪಾದಕ್ಕೆ ಶರಣು ಗೋವಿಂದ. ಚಂದ್ರನ ವಿಚಾರವನ್ನ ಆಲಿಸಿ ತೃತೀಯ ಗ್ರಹವಾದಂಥ ಮಂಗಳ, ಅಂಗಾರಕ, ಶಕ್ತಿಯುತವಾದ ಗ್ರಹದ ವಿಚಾರವನ್ನ ವಿಮರ್ಶೆ. ಶಿವ ಸಂಜಾತನು ಮಂಗಳನೋ, ಶಿವ ಸಂಜಾತನು ಮಂಗಳನೋ, ಲಿಂಗದ ಭಾಗ್ಯವ ಕೊಡುವವನೋ. ಶಿವ ಸಂಜಾತನು ಮಂಗಳನೋ, ಭೂದೇವಿಗೆ ಇವ ಪ್ರೀತಿಯ ಸುತನು, ಭೂದೇವಿಗೆ ಇವ ಪ್ರೀತಿಯ ಸುತನು, ದುಷ್ಟ ಬಾಧೆಗಳ ದೂರ ಮಾಡುವನು. ಭೂದೇವಿಗೆ ಇವ ಪ್ರೀತಿಯ ಸುತನು, ದುಷ್ಟ ಬಾಧೆಗಳ ದೂರ ಮಾಡುವನು. ಕುಜ ದೋಷವನು ತಂದು ಇವನು, ಶಕ್ತಿಯುತಲ್ಲಿ ಮಂಗಳ ಗ್ರಹನು. ದೋಷವನ್ನು ತಂದು ಇವನು ಶಕ್ತಿವಂತನು ಮಂಗಳ ಗ್ರಹನು. ಲಿಂಗದ ಭಾಗ್ಯವ ಕೊಡುವವನು, ಲಿಂಗದ ಭಾಗ್ಯವ ಕೊಡುವವನು. ಶಿವನ ಸಂಜಾತನು ಮಂಗಳನೋ, ಮಂಗಳನೋ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಯಸ್ತಂತಂ ಮಂಗಳಂ ಪ್ರಣಮಾಮ್ಯಹಂ. ದಾಕ್ಷಾಣಿಯನ್ನು ಕಳೆದುಕೊಂಡು ಕೋಪೋದ್ರಿಕ್ತನಾಗಿ ಶಂಕರ ನರ್ತಿಸುವಾಗ ಅವನ ಬೆವರ ಹನಿ ಭುವಿಗೆ ತಾಕಿ ಭುವಿಯಲ್ಲಿ ಸೃಷ್ಟಿಯಾದ ಗ್ರಹವೇ ಈ ಕುಜಗ್ರಹ. ಅಂಗಾರಕ, ಮಂಗಳ. ಸ್ವಾಮಿ ಅತ್ಯಂತ ಶಕ್ತಿವಂತನಿವನು, ಅತ್ಯಂತ ಶಕ್ತಿವಂತ. ಇವನ ಜನ್ಮ ರಾಶಿಯಲ್ಲಿ ಪ್ರಬಲವಾಗಿದ್ದರೆ ಆ ಮನುಷ್ಯನಿಗೆ ಮಾಟ, ಕೂಟ, ಭೂತಚೇಷ್ಟೆ, ದೃಷ್ಟಿದೋಷ ಯಾವುದು ಹತ್ರಕ್ಕೂ ಸುಳಿಯೋದಿಲ್ಲ. ಇಂಗದ ಭಾಗ್ಯ ಕೊಡುವ ಶಕ್ತಿ ಮಂಗಳನಿಗಿದೆ. ಅಂಗಾರಕನ ಕೃಪೆ ಒಲಿದರೆ ಬಂಗಾರದಂತ ಬದುಕು ಸ್ವಾಮಿ. ಅದಕ್ಕೆ ಆ ಮಂಗಳನನ್ನ ಪೂಜಿಸೋಣ, ಆ ಮಂಗಳವನ್ನ ದೂರ ಮಾಡೋಣ ಅಂತೇಳಿ ಅಂಗಾರಕನನ್ನ
ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾರೆ. ಮಂಗಳದೇವರ ಪಾದಕ್ಕೆ ಶರಣು ಗೋವಿಂದ, ಮಂಗಳದೇವರ ಪಾದಕ್ಕೆ ಶರಣು ಗೋವಿಂದ, ಮಂಗಳದೇವರ ಪಾದಕ್ಕೆ ಶರಣು ಗೋವಿಂದ. ನಾಮಾಮೃತ ಗುರುಗಳು ನೀವು ಹೇಳಿ ಅಂತ. ಈ ನಾಲಿಗೆ ಇದೆಯಲ್ಲ, ನಾಲಿಗೆ ಆಡಬಾರದ್ದಾಡಿ ಪಾಪ ಸುತ್ಕೊಂಡ್ಬಿಟ್ಟದ. ಇಲ್ಲಿಗೆ ಒಳ್ಳೆ ವಿಚಾರ ಆದ್ರೆ ಮಾತಾಡೋದಿಲ್ಲ ನಾವೆಲ್ಲ, ಕೆಟ್ಟ ವಿಚಾರ ಆದ್ರೆ ಸಂಜೆ ಗಂಟು ಮಾತಾಡ್ತೀವಿ, ಒಂದು ವಾರ ಆದ್ರೂ ಬಿಡುವುದಿಲ್ಲ. ಆ ಸುದ್ದಿ ಮುಗಿದೋಗ್ಬೇಕದು. ಅದಕ್ಕೆ ಗುರುಗಳು ಹೇಳ್ತಿದ್ದಾರೆ, ನೀವು ಶರಣೋನ್ನಿ ಗೋವಿಂದಾನ್ನಿ ಜೈಕಾರ ಹೇಳಿ ಜೊತೆಯಲ್ಲಿ ದನಿಗೂಡಿಸಿ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಗೋವಿಂದ ಎನ್ನಬಾರದೆ ಅಂತಾರಲ್ಲ. ಅದಕ್ಕೆ ಈಗ ನಾವು ನವಗ್ರಹಗಳ ಪೂಜೆ ಮಾಡ್ತಿದ್ದೀವಿ. ಜನ್ಮರಾಶಿಯಲ್ಲಿ ಪ್ರವೇಶ ಮಾಡುವರವರು ಅವ್ರದ್ದೇ ಆಟೋಪ ಬದುಕಿನುದ್ದಕ್ಕೂ. ಅದಕ್ಕೆ ಅಪ್ಪ ಆ ಅಂಗಾರಕನನ್ನ ಪೂಜಿಸು, ನಿನ್ನ ಬದುಕು ಬಂಗಾರವಾಗಲಿ ಎಂದ್ರು. ಹಾಗೆ ಎಲ್ಲ ನಮ್ಮ ವೆಂಕಟೇಶಣ್ಣವ್ರ ಕುಟುಂಬ, ನನ್ನ ಮುಖಪುಟದ ಎಲ್ಲ ಬಂಧುಗಳ ಬದುಕು ಬಂಗಾರವಾಗಲಿ, ಅಂಗಾರಕನ ಕೃಪೆಯಿಂದ ಕುಜದೋಷ ದೂರವಾಗಲಿ, ಮಂಗಳ ಪ್ರಾಪ್ತಿ ಆಗಲಿ ಅಂತ ಬೇಡ್ತಾ, 4ನೇ ಗ್ರಹವಾದಂತ ಅತ್ಯಂತ ಸೌಮ್ಯ ಗುಣದ ಶಾಂತರೂಪದ ಬುಧನನ್ನ ಪೂಜೆ ಮಾಡೋಣ. ಶಾಂತರೂಪಿನವನೋ ಶಾಂತರೂಪಿನವನೋ ಈ ಖ್ಯಾತ ಬುಧ ಗ್ರಹವೆಂಬುವನು, ಶಾಂತರೂಪಿನವನೋ ಭಾಗ್ಯವ ಕೊಡುವವನು, ಸಂತಸ ಬದುಕಲಿ ನೀಡುವಾತ, ಸುಜನರ ಸಲಹುವನು, ಶಾಂತ ಗುಣದವನು, ಪರರಿಗೆ ಹಿತವ ಬಯಸದೈತ, ಹಿತಕಾರಕನೋ ಬುಧನು ಕೇಳೋ, ಶಾಂತ ಗುಣದವನೋ ಶಾಂತರೂಪಿನವನು. ನೋಡಿ, ಬುದ್ಧಿದಾಯಕ ಈ ಮಹಾನುಭಾವ ಅತ್ಯಂತ ಶಾಂತರೂಪಿನವನು. ಪ್ರಿಯಂಗೂ ಕಲಿಕಾಶ್ಯಾಮಂ ರೂಪೇಣ ಪ್ರತಿಮಾಬುಧಂ, ಸೌಮ್ಯಂ ಸೌಮ್ಯ ಗುಣೋಪೇತಂ ಬುಧಂ ಪ್ರಣಮಾಮ್ಯಹಂ. ನೋಡಿ, ಈತ ಅತ್ಯಂತ ಸುಜ್ಞಾನಕಾರಕ. ಈ ಮಹಾನುಭಾವ ಅತ್ಯಂತ ಶಾಂತ ಸ್ವರೂಪಿ, ಅಹಿತವನ್ನು ಬಯಸದವನು, ಸದಾ ಹಿತವನ್ನ ನೀಡ್ತಕ್ಕಂಥವನು ಯಾರಾದ್ರೂ ಇದ್ರೆ ಅವನೇ ಬುಧಗ್ರಹ. ಪರರ ಪೀಡಕನಲ್ಲ, ಹಿತವನೇ ನೀಡುವನು ಎಲ್ಲ. ಇನ್ನೆಲ್ಲಾ ಗ್ರಹಗಳಿದಾವಲ್ಲ, ಒಳ್ಳೆಯದು ಮಾಡ್ತವೆ, ಕೆಟ್ಟದ್ದು ಮಾಡ್ತವೆ. ಆದ್ರೆ ಈ ಮಹಾನುಭಾವ ಇದ್ದಾನಲ್ಲ, ಆದ್ರೆ ಒಳ್ಳೇದು ಮಾಡ್ತಾನೆ, ಇಲ್ಲ ನಮ್ಮ ಸೂನಿ ಹೆಂಗ್ ಸುಮ್ಮನೆ ಇರ್ತಾನೆ, ಯಾರಿಗೂ ಕೆಟ್ಟದ್ದು ಮಾಡೋದಿಲ್ಲ. ನಮ್ಮ ಸುನಿಲ್ ಕುಮಾರ ಹಂಗಿರ್ಬೇಕು, ಅವನೊಂಥರ ಬುಧ ಗ್ರಹ ಇದ್ದಾಗ ನಮ್ಮ ಜೊತೆಲಿ ತೊಂದರೆನೇ ಕೊಡುವುದಲ್ಲ, ನೋಡು ಕಾಳ್ದಪ್ಪಾಗವನಷ್ಟೆ ಅಲ್ವಾ. ಸಣ್ಣಗಿದ್ದವರೇ ಚುರುಕು ಜಾಸ್ತಿ, ಅವ್ರು ಹಿಡಿದು ನಿಲ್ಸೋಕ್ಕಾಗೋದಿಲ್ಲ. ಅವರೊಂಥರ ಚುರುಕು ಮತಿಗಳು. ಹಾಗೆ ಅತ್ಯಂತ ಶಾಂತ ರೂಪದ ಬುಧನನ್ನ ಭಕ್ತಿಯಿಂದ ಬೇಡುವ ಭಕ್ತರಿಗೆ ಹಿತವನ್ನ ಬಯಸಿ ಸಕಲ ಸಮೃದ್ಧಿಯನ್ನು ಕೊಡ್ತಾನೆ ಅಂದ ಮೇಲೆ ಆ ಬುಧದೇವರನ್ನ ಪ್ರಾರ್ಥನೆ ಮಾಡೋಣ. ಬುಧದೇವರ ಪಾದಕ್ಕೆ ಶರಣು ಗೋವಿಂದ, ಬುಧದೇವರ ಪಾದಕ್ಕೆ ಶರಣು ಗೋವಿಂದ, ಬುಧದೇವರ ಪಾದಕ್ಕೆ ಶರಣು ಗೋವಿಂದ. ಭಕ್ತಿಯಿಂದ ಬುಧ ಧ್ಯಾನ ಮಾಡಿ ತದನಂತರದಲ್ಲಿ ಜಗತ್ತಿಗೆ ಮೂಲಾಧಾರ ಯಾರು ಅಂದ್ರೆ ಅವನೇ ಗುರು, ಅವನೇ ಗುರು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ.
ನೋಡಿ, ಗುರುಗ್ರಹವನ್ನ ಅರಳಿ ಮರದ ರೂಪದಲ್ಲಿ, ಅಶ್ವತ್ಥ ವೃಕ್ಷದ ರೂಪದಲ್ಲಿ ಕಾಣ್ತೇವೆ. ಒಂದೂರಲ್ಲಿ ದೇವಸ್ಥಾನ ಇಲ್ಲದೆ ಇದ್ರೂ ಪರವಾಗಿಲ್ಲ, ಕಲ್ಯಾಣಿ ಕಟ್ಟೆ ಇಲ್ಲದೆ ಇದ್ರೂ ಪರವಾಗಿಲ್ಲ, ಒಂದು ಅರಳಿ ಮರ ಇರಬೇಕು. ಅದು ಗ್ರಾಮಕ್ಕೆ ಶೋಭೆ, ಗ್ರಾಮಕ್ಕೆ ದೈವತ್ವ, ಗ್ರಾಮಕ್ಕೆ ಆರೋಗ್ಯ. ಯಾಕೆ ಅರಳಿ ಮರ? ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಮೂಲದಲ್ಲಿ ಬ್ರಹ್ಮನು, ಮಧ್ಯದಲ್ಲಿ ವಿಷ್ಣುವು, ಅಗ್ರದಲ್ಲಿ ಶಿವನೂ ಇರ್ತಕ್ಕಂಥವನು ಯಾರು? ಅವನೇ ಅಶ್ವತ್ಥ ವೃಕ್ಷ ಗುರು. ಗುರುವನ್ನು ನೆನೆದರೆ ತ್ರಿಮೂರ್ತಿಗಳನ್ನು ನೆನೆದ ಹಾಗೆ. ಅದಕ್ಕೆ ಗುರುವೇ ಅಧಿಕ ಜಗದೊಳಗೆ, ಗುರುವೇ ಅಧಿಕನು ಜಗದೊಳಗೆ. ಎಡೆಯೂರಲ್ಲಿ ಕುಳಿತ ಸಿದ್ಧಲಿಂಗನ ರೂಪದಿ ಮಂತ್ರಾಲಯದಲ್ಲಿ ಕುಳಿತ ರಾಘವೇಂದ್ರ ರೂಪದಲ್ಲಿ ಮಂತ್ರಾಲಯದಲ್ಲಿ ಕುಳಿತ ರಾಘವೇಂದ್ರ ರೂಪದಲ್ಲಿ ಸಿದ್ಧಾರೂಢರೋ ಪಂಚಾಕ್ಷರಿಗಳು ಸಿದ್ಧಾರೂಢರೋ ಪಂಚಾಕ್ಷರಿಗಳು ಹೊತ್ತವತಾರದಿ ಗುರುತಾನಿರುವ ಗುರುವೇ ಜಗದೊಳು ಅಧಿಕ ಗುರು ಕಾರಣವೇ ಮಹದಧಿಕ ಗುರುವೇ ಜಗದೊಳು ಅಧಿಕ. ಎಡೆಯೂರಿನಲ್ಲಿ ಸಿದ್ಧಲಿಂಗೇಶ್ವರರಂತೆ, ಮಂತ್ರಾಲಯದಲ್ಲಿ ರಾಘವೇಂದ್ರ ಪ್ರಭುಗಳಂತೆ, ಸಿದ್ಧಗಂಗೆಯ ಶಿವಯೋಗಿ ಶಿವಕುಮಾರರಂತೆ, ಚುಂಚನಗಿರಿಯ ಬೈರಾಗಿ ಬಾಲಗಂಗಾರನಾಥ ಸ್ವಾಮೀಜಿಗಳಂತೆ, ವಿಜಯಪುರದ ಸಿದ್ದೇಶ್ವರ ಸ್ವಾಮೀಜಿಗಳಂತೆ, ಕೊಪ್ಪಳದ ಗವಿಮಠದ ಸಿದ್ದೇಶ್ವರರಂತೆ ಈ ಲೋಕವನ್ನು ಪಾಲನೆ ಮಾಡಲಿಕ್ಕೆ ಹುಟ್ಟಿದವರು. ಸಂಗೀತ ಸೇವೆಯ ಮೂಲಕ ಈ ನಾಡಿನ ಅಂತರ ಬಾಳಿಗೆ ಬೆಳಕಾಗಿ ಈ ಸಂಗೀತ ಸಾಧಕರಿಗೆಲ್ಲರಿಗೂ ದಿವ್ಯವಾದ ಚೈತನ್ಯವಾಗಿರ್ತಕ್ಕಂಥ ಗದಗಿನ ಪುಟ್ಟರಾಜ ಗವಾಯಿಗಳು ಇವರೆಲ್ಲ ಗುರು ಸ್ವರೂಪರು. ಈ ಗುರುವಿನ ಕೃಪಾ ಕಟಾಕ್ಷ ಯಾರ್ಯಾರ ಮೇಲೆ ಬಿದ್ದಿದೆಯೋ ಅವರೆಲ್ಲ ಪಾವನರು 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 ಈ ಪ್ರಪಂಚದೊಳಗೆ. ಅದಕ್ಕೆ ಯಾವ ಬಲ ಇದ್ರೇನು, ಗುರು ಬಲ ಇಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ಅದಕ್ಕೆ ಆ ಗುರು ದೇವಾಣಾಂ ಚ ಋಷಿಣಾಂ ಚ ಗುರುಕಾಂಚಾನ ಸನ್ನಿಭಂ ಬುದ್ಧಿವರ್ತಂ ತಿಲೋಕೇಶಂ ನಮಾಮಿ ಬೃಹಸ್ಪತಿಯೋ. ಯಾರ ಮೇಲೆ ಗುರುವಿನ ದೃಷ್ಟಿ ಬೀಳುತ್ತೋ ಅವರ ಬದುಕು ಆನಂದಮಯ, ನೆಮ್ಮದಿಯ ನಿಲಯ. ಅದಕ್ಕೆ ಗುರುವಿನ ಕೃಪೆಯನ್ನು ನಾವೆಲ್ಲರೂ ಕೂಡ ಬೇಡೋಣ. ಗುರುವಿಗೆ ಕರ್ಪೂರದ ಆರತಿಯನ್ನು ಬೆಳಗ್ತಾ ಗುರುದೇವರ ಪಾದಕ್ಕೆ ಶರಣು ಗೋವಿಂದ. ಜೈ ಜೈ ಗುರುದೇವ ವೀರ ಸಮರ್ಥ ಜ್ಞಾನಾನಂದ ಗುರು ಸಂಜೀವ ಸದ್ಗುರು ಮಹಾರಾಜ್ ಕಿ, ಶ್ರೀ ಗುರು ಮಹಾರಾಜ್ ಕಿ ಜೈ. ಜಗದ್ಗುರು ಪಂಚಾಚಾರ್ಯ ರೇಣುಕಾಧೀಶ ಮಹಾರಾಜ್ ಕಿ, ಸಿದ್ಧಲಿಂಗೇಶ್ವರ ಸ್ವಾಮಿ ಪಾದಾಕಿ. ಆ ಗುರು ಕೃಪಾ ಕಟಾಕ್ಷದೊಂದಿಗೆ ಮತ್ತೊಬ್ಬ ಗುರುಗಳಿದ್ದಾರೆ, ಶುಕ್ರಾಚಾರ್ಯರು. ಆ ಗುರುಗಳನ್ನೂ ಕೂಡ ಬೇಡೋಣ. ಯಾರ ಗುರುಗಳು ಅಂದ್ರೆ ದಶೆ ತಂದೇವನು ಈ ಗುರು ತಾನು, ದಶೆ ತಂದೇವನು ಈ ಗುರು ತಾನು, ಶತ್ರುನಾಶಕ ಶುಕ್ರದೇವನು. ದಶೆ ತಂದೇವನು ಈ ಗುರು ತಾನು. ದಾನವರ ಗುರು ದೈವ ವಿರೋಧಿ ಆದರೂ ಮಾನವನ ಕಾಯ್ವನೋ. ದಾನವರ ಗುರು
ಯಾರು ಮಾನವರ ಕಾಯ್ದನೋ ಶತ್ರುನಾಶಕನು ಇವನು ಶುಕ್ರದೇವನು ತಾನು ಶತ್ರುನಾಶಕನು ಇವನಯ್ಯ ಇಮಕುಂದಂ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರು ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ದೇವತೆಗಳ ಬುದ್ಧಿಗಳನ್ನು ವಿರೋಧಿಸುವಂತ ಅವರೊಬ್ಬರಿದ್ದಾರೆ ಸ್ವಾಮಿ, ಶುಕ್ರದೇವ ಅಂತ ಅವರ ಹೆಸರು. ಶುಕ್ರನಿಂದ ಶತ್ರುನಾಶ ಅಂತಿದೆ. ಅವನೇನಾದ್ರು ಜನ್ಮರಾಶಿಲಿದ್ರೆ ಶತ್ರು ಅವನೇ ನಾಶ ಆಗೋಯ್ತಾನಂತ. ಇಬ್ರಿಗೂ ಹೊಡೆದಾಟ ಆಯ್ತು, ಇವನೇ ಹೊಡೆದ್ಬಿಟ್ಟು ಇವನೇ ಕಂಪ್ಲೇಂಟ್ ಕೊಟ್ಬಿಟ್ಟ. ತಗೊಂಡೋಗ ಅವನ ಜೈಲಿಗೆ ಹಾಕಿದ್ರು. ಅಲ್ಲಿ ಕೂತ್ಕೊಂಡಂದ ಆಚೆ ಬರ್ಲಿ ಅವನು ಮಾಡ್ತೀನಿ, ಜಾಮೀನು ಸಿಕ್ಲಿ, ನನಗೆ ಹೊಡೆದ್ಬಿಟ್ಟು ನನ್ನೇ ಜೈಲಿಗೆ ಹಾಕ್ಸವನೆ, ನಾನು ಆಚೆಗೆ ಬಂದ್ರೆ ಒಂದಿನ ಬಿಟ್ಕೊಡ್ತೀನಿ, ಅವನ್ನ ತೀರ್ಸ್ಬಿಡ್ತೀನಿ ಅಂದ. ಅವನಿಗೆ ಶುಕ್ರನ ಬಲ ಚೆನ್ನಾಗಿತ್ತು, ಯಾರಿಗೆ? ಜೈಲೊಳಗಿದ್ದು ಅವನಿಗೆ. ನಾಳೆ ಜಾಮೀನು ಸಿಕ್ಕಿ ಜೈಲಿನ ಬಿಡುಗಡೆ ಆಗ್ಬೇಕು. ಇವನು ಹೊಡೆದಿದ್ದವನು ಆಕ್ಸಿಡೆಂಟ್ ಆಗಿ ಅವತ್ತೇ ಸತ್ತೋದ. ಮುಟ್ಲಿಲ್ಲ, ತಟ್ಲಿಲ್ಲ, ಕಂಪ್ಲೇಂಟ್ ಹಾಕಿಸ್ಕಲ್ಲ. ಶುಕ್ರನಿಂದ ಶತ್ರುನಾಶ. ನನಗೆ ಹಿಂಗ್ ಮಾಡಿದ್ನಲ್ಲ, ಅವನಿಗೇನಾದ್ರೂ ಮಾಡಬೇಕು ಅಂತ ಇವನು ಅನ್ಕೊಂಡ್ರೆ ಅವನಾಗ ಅವನು ಹಾಳಾಗಿ ಹೋಗ್ತಾನೆ. ಅಂದ್ರೆ ಶುಕ್ರ ಪ್ರಬಲವಾಗಿದ್ದಾನೆ, ಶತ್ರುನಾಶ ಅವನೇ ಮಾಡ್ತಾ ಇದ್ದಾನೆ. ಅದಕ್ಕೆ ಶುಕ್ರನಿಂದ ಶತ್ರುನಾಶ. ಈ ಮಹಾನುಭಾವ ದೇವತೆಗಳ ವಿರೋಧಿ, ದಾನವರಿಗೆ ಗುರು. ಬಲಿ, ಕಶ್ಯಪ, ಕಂಸ, ಶಿಶುಪಾಲ, ರಾವಣನ ತನಕ ಎಲ್ಲರೂ ಇವನನ್ನೇ ಪೂಜೆ ಮಾಡಿದ್ರು, ಶುಕ್ರನ. ನೋಡಿ ಅವರೆಲ್ಲ ಹೆಂಗಿದ್ರು. ಯಾರು? ರಾವಣ ಹೆಂಗಿದ್ದ? ವೈಭವದಲ್ಲಿ ಬಾಳದವನು. ಕಂಸ, ಶಿಶುಪಾಲ, ಬಲಿಚಕ್ರವರ್ತಿ, ನರಕಾಸುರ. ಯಾರಿಗೆ ಈ ಶುಕ್ರನ ವರಾಬಲ ಇದೆಯೋ ಅವರೆಲ್ಲ ಅಚ್ಚುಕಟ್ಟಾಗಿ ಮೆರೀತಾರೆ. ಆದ್ರೆ ಆಯಸ್ಸು ಕ್ಷೀಣ. ಎಲ್ಲಿ ಅಹಮ್ಮಿಕೆ ಇದೆಯೋ, ಯಾವಾಗ ಹಣಬಲ ಹೆಚ್ಚಾಯಿತೋ ಅಹಮ್ಮಿಕೆ ಬರ್ತದೆ. ಅಹಮ್ಮಿಕೆ ಬಂದ್ರೆ ನಾಶವೇ ಕಟ್ಟಿಟ್ಟು ಬುತ್ತಿ. ಅದಕ್ಕೆ ಶುಕ್ರನ ಒಲುಮೆ ಬೇಕಷ್ಟೇ, ಅದ್ರ ಜೊತೆಗೆ ಗುರುವಿನ ಕೃಪಾ ಕಟಾಕ್ಷ ಬೇಕು. ಅಂತ ಶುಕ್ರನ ಒಲುಮೆಯನ್ನು ಕೋರೋಣ. ಶುಕ್ರದೇವರ ಪಾದಕ್ಕೆ ಶರಣು ಗೋವಿಂದ, ಶುಕ್ರದೇವರ ಪಾದಕ್ಕೆ ಶರಣು ಗೋವಿಂದ. ಮತ್ತೋರ್ವ ವಿಪ್ರನೆದ್ದು ಹೇಳುತ್ತಿದ್ದಾನೆ, ಅಪ್ಪ ವಿಕ್ರಮರಾಜ, ನಾನು ಸಪ್ತಮ ಗ್ರಹ ಶನೇಶ್ವರನ ವಿಚಾರವನ್ನು ನಿನಗೆ ಹೇಳಬೇಕು. ಆದ್ರೆ ನನ್ನ ಮನಸ್ಸಲ್ಲಿ ಯಾವುದೋ ಒಂದು ಭಯ. ಆ ಗ್ರಹದ ಹೆಸರನ್ನು ಇಂದು ಎತ್ತಿದರೆ ಅನರ್ಥವಾಗುತ್ತದೆ ಎನ್ನುವಂತ ದಿಗಿಲು ನನಗೆ. ಈಗ ಹೇಳದೆ ಹೋದರೆ ಮಾಡುತ್ತಿರುವ ಪೂಜೆ ಅರ್ಧಕ್ಕೆ ನಿಂತಂತೆ, ಹೇಳಲು ಹೊರಟರೆ ಯಾವುದೋ ಅನರ್ಥಕ್ಕೆ ಕಾರಣವಾದಂತೆ. ಅದಕ್ಕೆ ಆ ಶನೇಶ್ವರನ ಮಂತ್ರೋಚ್ಚಾರಣೆ ಮಾಡ್ತೇನಪ್ಪ. ಈಗ ಅವನು ಪೂಜೆ ಮಾಡು, ತದನಂತರ ಮಿಕ್ಕುಳಿದ ಗ್ರಹಗಳ ವಿಮರ್ಶೆ ಮುಗಿದ ಮೇಲೆ ಅವನ ವಿಚಾರ ನಿನಗೆ ಹೇಳ್ಕೊಡ್ತೇನೆ ಅಂತೇಳಿ ಶನಿದೇವರ ಪೂಜೆಯನ್ನು ಮಾಡ್ತಾ ಇದ್ದಾರೆ. ನೀಲಾಂಜನ ಸಮಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರೋ, ತನ್ನಮಾಮಿ ಶನೇಶ್ವರೋ. ಶರಣು 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 ಶನಿದೇವ, ಅಭಯ ತೋರೋ ಶನಿದೇವ. ಶರಣು 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 ಶನಿದೇವ, ಅಭಯ ತೋರೋ ಶನಿದೇವ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಎಂದು ನಂಬಿ ನಿನ್ನ ಪೂಜಿಸುವೆ ಸ್ವಾಮಿ ಶನಿದೇವ. ಶನಿದೇವರ ಬಾಲಕ ಗೋವಿಂದ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಎಂದು ನಂಬಿ ನಿನ್ನ ಪೂಜಿಸುವೆ ಸ್ವಾಮಿ ಶನಿದೇವ. ಶರಣು 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 ಶನಿದೇವ, ಅಭಯ ನೀಡು ಸ್ವಾಮಿ ಶನಿದೇವ. ರಕ್ಷ ಮಾಂ ಶನೇಶ್ವರ. ಅಗಣಿತ ಗುಣನಾಭನೇ, ಕಾಶ್ಯಪ ಗೋತ್ತನೇ, ಸೂರ್ಯ ಸುಕುಮಾರ, ಛಾಯಾ ಸುಪುತ್ರನೇ. ಮಾಡಿದ ಅಪರಾಧಗಳ ಮನ್ನಿಸಿ ಮನೆತನವ ಕಾದು ನೆಮ್ಮದಿಯ ನಿತ್ತು
ಸರ್ವರಿಗೂ ಸುಖಪ್ರದವನ್ನು ನೀಡೋ ಶನಿದೇವರ ಪಾದಕ್ಕೆ ಗೋವಿಂದ. ಆ ಶನಿದೇವರನ್ನ ಭಕ್ತಿಯಿಂದ ಇವತ್ತು ಶ್ರಾವಣ ಶನಿವಾರ ಈ ಸುಂದರವಾದಂಥ ವಿಶೇಷವಾದಂಥ ಪುಣ್ಯತಮವಾದ ದಿನ ನಮ್ಮ ವೆಂಕಟೇಶಣ್ಣವರ ಮನೇಲಿ ಪೂಜೆ ಮಾಡ್ತಾ ಇದ್ದೇವೆ. ತಾವೆಲ್ಲ ಕುಳಿತು ಕೇಳ್ತಾ ಇದ್ದೇವೆ. ನಮ್ಮ ಮುಖಪಟದಲ್ಲೂ ಕೂಡ ಹಲವಾರು ಬಂಧುಗಳು ಭಗವಂತನ ಕಥಾಮೃತ ಕೇಳ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಶನಿಬಾಧೆ ದೂರ ಆಗಿ ತಮ್ಮೆಲ್ಲರ ಮನೆಗಳಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಗೊಳ್ಳಲಿ. ಕಲಿಬಾಧೆ ಒಂದಿರಬಾರ್ದು ಮನುಷ್ಯನಿಗೆ. ಕಲಿಬಾಧೆ, ಆ ಕಲಿಬಾಧೆ ಒಂದು ಬಂದದ್ದೇ ಇವತ್ತಿನ ಸಾಲ, ಸಂಕಟ, ಸಂತಾನದಲ್ಲಿ ಹಿನ್ನಡತೆ, ಕಂಕಣ ಬಲ ಕೂಡು ಬರಲಿಲ್ಲ ಅಂದರೆ ಅದು ಕಲಿಬಾಧೆಯ ಲಕ್ಷಣ. ಆ ಕಲಿಬಾಧೆ ದೂರ ಆಗಿ ಕನ್ಯಾರ್ಥಿಗಳಿಗೆ ಕನ್ಯೆ ಒದಗಲಿ, ಸಂತಾನಾಪೇಕ್ಷಿಗಳಿಗೆ ಮಕ್ಕಳ ಭಾಗ್ಯವಾಗಲಿ, ನೊಂದಿರ್ತಕ್ಕಂಥ ಕುಟುಂಬ ನೆಮ್ಮದಿಯಾಗಿರಲಿ, ಸಾಲ ಸೋಲಾದಿಗಳಿಂದ ದೂರ ಆಗಿ ಎಲ್ಲರ ಬದುಕು ಆನಂದಮಯವಾಗಿರಲಿ ಅಂತೇಳಿ ಭಗವಾನ್ ಶನೇಶ್ವರನಿಗೆ ಭಕ್ತಿ ಅರ್ಪಣೆಯನ್ನು ಮಾಡ್ತಾ ಮಿಕ್ಕುಳಿದ 2 ಗ್ರಹಗಳ ವಿಚಾರವನ್ನು ಮಾಡ. ರಾಹು ಕೇತುಗಳೆಂಬ ರಾಕ್ಷಸ ಕುಲದವರು ರಾಹು ಕೇತುಗಳೆಂಬ ರಾಕ್ಷಸ ಕುಲದವರು 8, 9ನೇ ಗ್ರಹಗಳಾಗಿರುವರು. ರಾಕ್ಷಸ ಗುಣವುಳ್ಳ ಗ್ರಹಗಳು ಇರುವರು. ನಂಬಿದ ಸುಜನರಿಗೆ ಅಲ್ಪ ಭಾಗ್ಯಗಳ ಕರುಣಿಸುವಂತ ಮಹಾನುಭಾವರು. ಶಿಮ್ಮಿಕೆಯಲ್ಲುವ ರಾಕ್ಷಸಿ ಮಗನು ಅಮೃತ ಪಾನವ ವಂಚಿಸಿ ಮಾಡಲು ಹರಿದನು ಶಿರವ ನರಹರಿತಾನು. ಶಿರವೇ ರಾಹು ದೇಹವೇ ಕೇತು. ರಾಹು ಕೇತುಗಳೆಂಬೋ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿವರ್ಧನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹು ಪ್ರಣಮಾಮ್ಯಹಂ. ಫಲಸಾ ಪುಷ್ಪ ಶಂಕಾಶಂ ತಾರಕ ಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ಕೇತು ಪ್ರಣಮಾಮ್ಯಹಂ. ಸಿಂಹಿಕೆ ಎನ್ನುವಂತ ಒಬ್ಬ ರಾಕ್ಷಸಿ, ಅವಳಿಗೊಬ್ಬ ಮಗ ರಾಕ್ಷಸ. ಅತಿ ಬುದ್ಧಿ ಅವನು, ಅತಿ ಬುದ್ಧಿ, ಕಡಿಮೆ ಬುದ್ಧಿ ಅಲ್ಲ, ಅತಿ ಬುದ್ಧಿ. ಈ ದೇವತೆಗಳು ಮತ್ತು ರಾಕ್ಷಸರು ಅಮೃತವನ್ನ ಸಮನಾಗಿ ಹಂಚಿಕೊಳ್ಳಬೇಕು ಅಂತ 2 ಸಾಲಲ್ಲಿ ಕುಳಿತಿದ್ರು. ಒಂದು ಕಡೆ ರಾಕ್ಷಸರು, ಒಂದು ಕಡೆ ದೇವತೆ. ಭಗವಂತ ಶ್ರೀಮನ್ನಾರಾಯಣ ಮೋಹಿನಿ ಅವತಾರವನ್ನ ತಾಳಿ ಮೊದಲು ದೇವತೆಗಳಿಗೆ ಅಮೃತವನ್ನ ಬಿಡಿಸ್ತಾ ಇದ್ದ. ಈ ರಾಕ್ಷಸಿಯ ಮಗನಿಗೆ ಅನುಮಾನ, ನನಗೆ ಅಮೃತ ಸಿಗೋದಿಲ್ವೇನೋ ಅಂತ. ಅವನೇನು ಮಾಡ್ದ? ಮಾಯಾವೇಷವನ್ನ ತೊಟ್ಟ. ಮಾಯಾವೇಷ, ದೇವತೆಗಳಂತೆ ವೇಷ ತೊಟ್ಟುಕೊಂಡು ಬಂದು ಅದೇ ಸಾಲಲ್ಲಿ ಕುಳಿತ. ಯಥಾವತ್ತಾಗಿ ವಿಷ್ಣು ಅಮೃತ ಬಡಿಸಿಬಿಟ್ಟ. ಸೂರ್ಯ ಚಂದ್ರರಿಬ್ಬರು ಕಾವಲು ಕಾಯ್ತಾ ಇದ್ರು, ಕೂಗಿದ್ರು, ಮಹಾವಿಷ್ಣು ಅವನು ರಾಕ್ಷಸ, ಅವನಿಗೆ ಅಮೃತ ಕೊಡಬೇಡ ಅಂದ್ರು. ಕೊಟ್ಟಾಗಿತ್ತು, ಅವನ ನಾಳೆ ಬಾಯಲ್ಲಿ ಇಟ್ಕೊಂಡಿದ್ದ. 1 ಹನಿ ಅಮೃತ ಹೊಟ್ಟೆ ಸೇರಿದೆ, 2 ಹನಿ ಅಮೃತ ನಾಲಿಗೆ ಮೇಲಿದೆ. ಶ್ರೀಹರಿ ಏನು ಮಾಡ್ದ? ಸುದರ್ಶನ ಚಕ್ರದಿಂದ ಆ ರಕ್ಕಸನ ಶಿರಚ್ಛೇದನ ಮಾಡ. ರುಂಡ ಮುಂಡ ಬೇರ್ಪಡುತ್ತು, ತಲೆ ಕತ್ತರಿಸೋಯ್ತು, ಪ್ರಾಣ ಹೋಗ್ತಿಲ್ಲ. ಯಾಕೆ? ಅಮೃತ ಹೊಟ್ಟೆ ಒಳಗೊಂದನೇ ಇದೆ, ನಾಲಿಗೆ ಮೇಲೆ ಜೀವ ಹೋಗ್ತಾ ಇಲ್ಲ. ಕೊನೆಗೇನ್ ಮಾಡೋದು? ಈ ಕಡೆ ರಾಕ್ಷಸರು ಸೇರ್ಕೊಳ್ಳಕ್ ಸಿದ್ಧ ಇಲ್ಲ. ನಮ್ಮವನ್ನೆಲ್ಲ ಅವ್ನು ಕರ್ಕೊಂಡೋಗಿ ನಿಮ್ ಕಡೆ. ದೇವತೆಗಳು ಬೇಡ ಬೇಡ, ಅವ್ನು ರಾಕ್ಷಸ ಅಂತಾರೆ. ಅದಕ್ಕೆ ಬ್ರಹ್ಮದೇವರೇನು ಮಾಡಿದ್ರು? ಹರಿದ ರಕ್ತ ಬಾಲವಾಯಿತು ಶಿರ ರಾಹು.
ಚಿಮ್ಮಿದ ರಕ್ತ ಎಡೆಯಾಯಿತು ಮುಂಡ ಕೇತು ಅಂತ ರಾಹು ಕೇತು ಅಂತ ನಾಮಕರಣ ಮಾಡಿದ್ರು. ಎಲ್ಲಾ ಗ್ರಹಗಳು ಬಲ ಮುಂದಾಗಿ ಸುತ್ತಿದ್ರೆ ಈ ರಾಹು ಕೇತುಗಳು ಎಡ ಮುಂದಾಗಿ ಸುತ್ತಾವಂತೆ. ಇವರಲ್ಲಿ ಅತ್ಯಂತ ಕೆಟ್ಟ ಫಲಗಳೇ ಜಾಸ್ತಿ. ಆದರೆ ಕೆಲವು ಸಮಯದಲ್ಲಿ ಅಲ್ಪ ಉತ್ತಮ ಫಲವನ್ನು ಕೊಡೋದ್ರಿಂದ ಅವರನ್ನೂ ಇವತ್ತು ಪೂಜೆ ಮಾಡ್ತಾ ಇದ್ದೇವೆ. ಆ ರಾಹುಕೇತುಗಳ ಕೃಪಾ ಕಟಾಕ್ಷ ಸರ್ವ ಸುಜನರ ಪಾಲಿಗೂ ಸದಾ ಕಾಲ ಇರಲಿ ಅಂತೇಳಿ ರಾಹುಕೇತುಗಳನ್ನು ಪ್ರಾರ್ಥನೆ ಮಾಡೋಣ. ರಾಹುಕೇತುಗಳ ಪಾದವೇ ಗತಿ ಗೋವಿಂದ, ರಾಹುಕೇತುಗಳ ಪಾದವೇ ಗತಿ ಗೋವಿಂದ, ರಾಹುಕೇತುಗಳ ಪಾದವೇ ಗತಿ ಗೋವಿಂದ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹುವೇ ಕೇತುವೇ ನಮಃ. ಶುಭ ಶ್ರಾವಣ ಶನಿವಾರ ನವ